ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಭಾರತ ದೇಶದಲ್ಲಿ ಮಾವು ತುಂಬಾ ಉತ್ಕೃಷ್ಟವಾಗಿ ಬೆಳೀತದೆ. ಯಾಕಂದ್ರೆ ಇದಕ್ಕೊಂದು ಉಷ್ಣದ ಒಂದು ವಾತಾವರಣ ಬೇಕಾಗುತ್ತೆ. ಮಣ್ಣುಗಳು ಕೆಂಪು ಮಣ್ಣು ಮತ್ತು ಲ್ಯಾಟ್ರೈಟಿಕ್ ಮಣ್ಣುಗಳು ಕೂಡ ಅವಶ್ಯಕತೆ ಇದೆ. ಚೆನ್ನಾಗಿ ಬೇರು ಬಿಡ್ತಕ್ಕಂಥ ಮಣ್ಣುಗಳು, ಸರಾಗವಾಗಿ ನೀರು ಹರಿದೋಗ್ತಕ್ಕಂಥ ಮಣ್ಣುಗಳು ಸುಮ್ಮನೆ ಒಳ್ಳೆಯದು. ನೀರು ನಿಲ್ಲಕ್ಕೆ ಅವಕಾಶ ಆಗಕೂಡ್ದು. ಹಾಗಾಗಿ ನಾವು ಎಲ್ಲ ಚೆನ್ನಾಗಿ ಬಸ್ತೋಗ್ತಕ್ಕಂಥ ಕೆಂಪು ಮಣ್ಣುಗಳು ಮತ್ತು ಮರಳು ಮಿಶ್ರಿತ ಮಣ್ಣುಗಳು ಭಾಳ ಸೂಕ್ತವಾದಂಥ ಒಂದು ಮಣ್ಣುಗಳಾಗಿದೆ. ಸಾಕಷ್ಟು ರುಚಿ ಇರ್ತಕ್ಕಂಥ, ಸಾಕಷ್ಟು ಸ್ವಾದ ಇರ್ತಕ್ಕಂಥ, ತುಂಬ ಸಿಹಿಯಾಗಿರ್ತಕ್ಕಂಥ, ಎಲ್ಲರೂ ಇಷ್ಟಪಡ್ತಕ್ಕಂಥ ಹಣ್ಣು ಅಂತಂದರೆ ಮಾವಿನ ಹಣ್ಣು. ಅದಕ್ಕೆ ಈಗ ಭಾರತ ದೇಶದಲ್ಲಿ ಅದನ್ನು ಹಣ್ಣುಗಳ ರಾಜ ಅಂತಲೂ ಕೂಡ ಕರೀತಾರೆ. ಅನೇಕ ತಳಿಗಳು ನಮ್ಮ ದೇಶದಲ್ಲಿ ಸಿಗುತ್ತೆ. ಒಂದು 12ರಿಂದ 13 ತಳಿಗಳು ಒಂದು ಸಾಧಾರಣ ಎಲ್ಲರೂ ಬೆಳೀತಕ್ಕಂಥದ್ದು. ಹಾಗೆ ಒಂದು ಸಂಕರಣ ತಳಿಗಳು, ಹೈಬ್ರಿಡ್ ಅಂತ ಹೆಂಗೆ ಕರಿತೀವಿ, ಅದು ಕೂಡ ಒಂದಷ್ಟಿದೆ. ಉಪ್ಪಿನಕಾಯಿಗೆ ಬಳಕೆ ಕೂಡ ಕೆಲವೊಂದು ತಳಿಗಳಿದೆ. ಆಲ್ಫಾನ್ಸೋ, ಐಶ್ವರ್ಯ, ಪೈರಿ, ತೋತಾಪುರಿ, ಮಲಗೋವಾ, ನೀಲಂ, ಬಂಗನ್ಪಲ್ಲಿ, ದಶಹರಿ, ಕೇಸರ್, ಖಾದರ್, ರಾಜ್ಗಿರ್, ಪಂಚದಾರ, ಕಳಸ. ಹಾಗೆ ಸಂಕರಣ ತಳಿಗಳು ಅಂದರೆ ಹೈಬ್ರಿಡ್ಸ್: ಮಲ್ಲಿಕಾ, ಆಮ್ರಪಾಲಿ, ನೀಲ್ಗೋವಾ, ನಿಲೇಶಾನ್, ರತ್ನ, ಸಿಂಧು. ಅದೇ ರೀತಿ ಉಪ್ಪಿನಕಾಯಿಗೆ ಕೆಲವೊಂದು ತಳಿಗಳು ಬಹಳಷ್ಟು ಪ್ರಸಿದ್ಧಿ ಪಡೆದಿವೆ. ಅದಕ್ಕೆ ಹೇಳ್ಬೇಕಂದ್ರೆ ಈ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥ ಲೈಕ್ ಅಪ್ಪೆ ಮಿಡಿ, ಆಮ್ಲೆಟ್, ಕೌಸಜಿ, ಪಟೇಲ.